ಗುಡ್ ಮಾರ್ನಿಂಗ್. ನಮ ಶಿವಾಯ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಎಲ್ಲರಿಗೂ ಅಭಿಮಾನದ ಕುಟುಂಬಕ್ಕೆ ಸ್ವಾಗತ. ಇವತ್ತು ನಾನು ನಿಮಗೆ ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೀವು ಈ ಥರ ಹಾಗಲಕಾಯಿ ಪಲ್ಯ ಮಾಡೋದ್ರಿಂದ ಮನೇಲಿರೋ ಮಕ್ಕಳು, ದೊಡ್ಡವರು, ಸಣ್ಣವರು ಎಲ್ಲರೂ ತಿನ್ಬೋದು. ಇದರಲ್ಲಿ ಕಹಿ ಇರೋದೇ ಇಲ್ಲ ಹಾಗಲಕಾಯಿ ಪಲ್ಯದಲ್ಲಿ. ಅಷ್ಟು ಚೆನ್ನಾಗಿರುತ್ತೆ ಹಾಗಲಕಾಯಿ ಪಲ್ಯ. ಬನ್ನಿ, ಅದಕ್ಕೆ ಏನೇನು ಬೇಕಂದರೆ ಹಾಗಲಕಾಯಿ ತೊಳ್ಕೊಂಡು ಹೆಚ್ಕೊಂಡಿರೋದು, ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು. ಆ್ಯಕ್ಚುಲಿ ಅದರಲ್ಲಿರೋ ಬೀಜಗಳನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ ಹಾಗಲಕಾಯಲ್ಲಿರೋದು. ಆಮೇಲೆ ಒಂದು ಬಾಣಲೆ ಇಡೋಣ ಒಲೆ ಮೇಲೆ. ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ಹಾಗಲಕಾಯಿ ಹೆಚ್ಕೊಂಡಿರ್ತೀನಲ್ಲ, ಹಾಗಲಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡಾಗ ಅದ್ರಾಗಿರೋ ಕಹಿ ಅಂಶ ಎಲ್ಲ ಹೋಗಿರುತ್ತೆ. ಹಾಗಾಗಿ ಆ ಪಲ್ಯ ಮಾಡಿದಾಗ ಕಹಿ ಅನಿಸಲ್ಲ. ನೋಡಿ, ಹುರಿತಾ ಇದ್ದೀನಿ. ಹಾಗಲಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಲ್ಲೂ ಡಯಾಬಿಟಿಸ್ ಪೇಷಂಟಿಗೆ ತುಂಬ ಒಳ್ಳೆಯದು. ಹಾಗಲಕಾಯಿಂದ ರಸ ಬೆಳಗ್ಗೆ ಎದ್ದು ಆಳು ಹೊಟ್ಟೆಯಲ್ಲಿ ಒಂದು 3 ಡೇಸ್ ಕುಡಿದ್ರೆ ಆಟೋಮೆಟಿಕ್ ಶುಗರ್ ಕಂಟ್ರೋಲಿಗೆ ಬಂದುಬಿಡುತ್ತೆ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಈಗ ಹಾಗಲಕಾಯಿ ಫ್ರೈ ಆಯಿತು. ಅದು ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಕಡೆಗೆ ಅದೇ ಬಾಣಲೆಯಲ್ಲೇ ತಕ್ಕೊಂಡು ಮತ್ತು ಹುರಿದಿರೋ ಹಾಗಲಕಾಯಿನ ತೆಗೆದುಕೊಂಡು ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿದ್ದೀನಿ. ಚಟಪಟ ಅಂತ ಇದೆ ನೋಡಿ ಸಾಸಿವೆ. ಅದಾದ ನಂತರ ಸ್ವಲ್ಪ ಜೀರಿಗೆ, ಅದಾದ ನಂತರ ಸ್ವಲ್ಪ ಕರಿಬೇವು. ಅದಾದಮೇಲೆ ನೀವು ಹಸಿಮೆಣ್ಸಿನ್ಕಾಯಿ ತಿನ್ನೋರಾದರೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಬೋದು. ಬಟ್ ನಾನು ತಿನ್ನಲ್ಲ ಅಂತ ಹೇಳಿ ನಾನು ಒಣಮೆಣ್ಸಿನ್ಕಾಯಿನೇ ಯೂಸ್ ಮಾಡ್ತೀನಿ. ಒಂದೇ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ಯಾಕಂದರೆ ಖಾರ ಪುಡಿನೂ ಹಾಕ್ತೀವಲ್ಲ, ಮತ್ತು ತುಂಬ ಖಾರ ಆಗಿಬಿಡುತ್ತೆ. ಅದಕ್ಕೆ ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಅದಾದ ನಂತರ ಈರುಳ್ಳಿ, ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಇದಕ್ಕೆ ಟೊಮೊಟೊ ಹಾಕಿ. ಆ್ಯಕ್ಚುಲಿ ಹಾಗಲಕಾಯಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದು ಪಿತ್ತ ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ. ಆಮೇಲೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಯೂಸ್ ಮಾಡಿದ್ದೀನಿ. ಬೆಳ್ಳುಳ್ಳಿ ತುಂಬ ಒಳ್ಳೆಯದು. ಬೆಳ್ಳುಳ್ಳಿನ ಹಾಳು ಹೊಟ್ಟೆಯಲ್ಲಿ ನೀವು ದಿನಕ್ಕೆ ಒಂದು ಸರಿಯಾರ 1-2 ಬೆಳ್ಳುಳ್ಳಿ, ಒಂದು ಸಿಂಗಲ್ ಬೆಳ್ಳುಳ್ಳಿ, ಒಂದೇ ಅದನ್ನು ತಿನ್ನೋದ್ರಿಂದ ನಿಮ್ಮ ಬಾಡಿಯಲ್ಲಿರೋ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗುತ್ತೆ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗೆ ನಾನು ಇಲ್ಲೆಲ್ಲೂ ಉಪ್ಪು ಹಾಕಿರಲಿಲ್ಲ, ಈಗ ಉಪ್ಪು ಹಾಕಿದೆ ನೋಡಿ. ಆಮೇಲೆ ಇದು ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಟೊಮೊಟೊ ಚೆನ್ನಾಗಿ ಮೆತ್ತಗಾಗಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆಗ್ತಿದ್ದಂಗೆ ಖಾರ ಪುಡಿ, ಸಾಂಬಾರು ಪುಡಿ ಎಲ್ಲ ಹಾಕಿರಿ. ಖಾರ ಪುಡಿ ಆದಮೇಲೆ ಹುಣ್ಸೆ ಹುಳಿ ಇತ್ತಲ್ಲ, ಇದನ್ನು ಹಿಂಡ್ರಿ. ಹುಣ್ಸೆ ಹುಳಿ ನೆನೆ ಹಾಕ್ತಿದ್ನ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದ್ರ ರಸನ ಇದಕ್ಕೆ ಹಾಕಬೇಕು. ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದು ಬಾಡಿಸ್ಕೊಂಡ ನಂತರ ಇದೆಲ್ಲ ಚೆನ್ನಾಗಿ ಅದು ಮಸಾಲ ಜೊತೆ ಮಿಕ್ಸ್ ಆದಮೇಲೆ ಇಲ್ಲಿ ಹುರಿದಿಟ್ಕೊಂಡಿರ್ತೀರಲ್ಲ ಹಾಗಲಕಾಯಿ, ಅದನ್ನು ಇದಕ್ಕೆ ಹಾಕಿರಿ. ಆ್ಯಕ್ಚುಲಿ ಇದು ಸ್ವಲ್ಪ ಬೇಯಲಿಕ್ಕೆ ಟೈಮ್ ಹಿಡಿಯುತ್ತೆ. ಹಾಗಂತ ನೀವು ಯಾರೂ ಕುಕ್ಕರಲ್ಲಿ ಬೇಯಿಸಬೇಡಿ. ಕುಕ್ಕರಲ್ಲಿ ಬೇಯಿಸಿದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಇದು ಪಾತ್ರೆಯಲ್ಲೋ ಅಥವಾ ಬಾಣಲೆಯಲ್ಲಿಟ್ಟೆ ಬೇಯಿಸ್ಕೊಳ್ಳಿ. ಕೊನೆಗೆ ಸ್ವಲ್ಪ ಬೇಯ್ತಾ ಇದೆ ಅಂದಾಗ ಕೊತ್ತಂಬರಿ ಸೊಪ್ಪು ಇರ್ತಲ್ಲ, ಕೊತ್ತಂಬರಿ ಸೊಪ್ಪನ್ನ ಕ್ಲೀನಾಗಿ ತೊಳ್ಕೊಂಡು ಸಣ್ಣಕ್ಕೆ ಹೆಚ್ಕೊಂಡು ಇದಕ್ಕೆ ಹಾಕಿರಿ. ಇನ್ನು ಸ್ವಲ್ಪ ನೀರು ಹಾಕಿ ಇದಕ್ಕೊಂದು ಪ್ಲೇಟ್ ಮುಚ್ಚಿಬಿಡಿ. ಹಾಗೆ ಒಂದು 10 ಮಿನಿಟ್ಸ್ ಅಥವಾ 15 ಮಿನಿಟ್ಸಲ್ಲಿ ಬೆಂದಿದೆ. ಎಲ್ಲ ಆದಮೇಲೆ ಕೊನೆಗೆ ಸ್ವಲ್ಪ ಬೆಲ್ಲ ಹಾಕಿರಿ. ಬೆಲ್ಲ ಎಲ್ಲ ಹಾಕಿದ ಮೇಲೆ ಇದನ್ನ ಹಂಗೆ ಸ್ವಲ್ಪ ಬಾಡಿಸಿ. ತುಂಬ ಚೆನ್ನಾಗಾಗಿದೆ ಹಾಗಲಕಾಯಿ ಪಲ್ಯ ಆಗಿದೆ ನೋಡಿರಿ. ತುಂಬ ಟೇಸ್ಟ್ ಆಗಿತ್ತು ಹಾಗಲಕಾಯಿ ಪಲ್ಯ. ಇದು ಚಪಾತಿ ಅಥವಾ ರೊಟ್ಟಿ ತುಂಬ ಒಳ್ಳೆಯ ಕಾಂಬಿನೇಷನು. ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದರೆ, ಹಾಗಲಕಾಯಿ ಪಲ್ಯ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ.